ಇದೇ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ. ಅಕ್ಕಪಕ್ಕ ಸ್ಥಳೀಯರೆಲ್ಲರೂ ಎಚ್ಚರ ಆಗೋಷ್ಟರಲ್ಲಿ 5:30. ಈ ಸಂದರ್ಭದಲ್ಲಿ ನಮಾಜ್ಗೆ ಅಂತ ಒಂದಿಷ್ಟು ಜನ ಹುಡುಗರು ಹೋಗ್ತಾ ಇದ್ರಂತೆ. ಆ ನಮಾಜ್ಗೆ ಹೋಗೋ ಹುಡುಗರು ನಮಾಜ್ಗೆ ಹೋಗೋದನ್ನು ಬಿಟ್ಟು ಎಲ್ಲರೂ ಇಲ್ಲಿಗೆ ಓಡಿ ಬರ್ತಾರೆ. ಓಡಿ ಬಂದು NDRF ತಂಡ ಬರುವವರೆಗೂ ಅಲ್ಲಿನ ಸ್ಥಳೀಯರು ನಮಾಜ್ಗೆ ಹೋಗ್ತಾ ಇದ್ದಂಥ ಹುಡುಗರು ಏನೇನೋ ಮಾಡಿ ಹೆಂಗೆಂಗೋ ಮಾಡಿ ಈ ಒಂದು ಆ ಅಜ್ಜ ಬಿದ್ದಿರ್ತಾನಲ್ಲ ಅವರನ್ನು ಬಚಾವ್ ಮಾಡ್ತಾರೆ. ಪಿಲ್ಲರ್ ಏನು ಬಿದ್ದಿರುತ್ತೆ ಅವರನ್ನು ಮೊದಲಿಗೆ NDRF ತಂಡ ಬರೋದಕ್ಕಿಂತ ಮುಂಚೆ ಅಜ್ಜನನ್ನು ಅಲ್ಲಿನ ಸ್ಥಳೀಯರು ಏನೇನೋ ವುಡ್ ಕಟ್ಟರು ಅದು ಇದು ಏನೇನು ಸಾಧ್ಯನೋ ಅದನ್ನೆಲ್ಲ ತಂದು ಫಸ್ಟು ಆ ಅಜ್ಜನ ಹೊರಗಡೆ ತೆಗಿತಾರೆ. ಕೊನೆಗೆ ಈ ತಾಯಿ ಮಕ್ಕಳನ್ನು ಹೇಗೆ ತೆಗಿಬೇಕು ಅಂತ ಗೊತ್ತಾಗಲ್ಲ, ಯಾಕಂದರೆ ಒಂದು ಸಣ್ಣ ಅಜಾಗರೂಕತೆ ಮತ್ತು ಇಡೀ ಅಲ್ಲೇನು ಪಿಲ್ಲರ್ ಒಂದು ಸಪೋರ್ಟಿಗೆ ಗೋಡೆ ಮತ್ತು ಪಿಲ್ಲರ್ ಮಧ್ಯೆ ಸಿಕ್ಕಾಕೊಂಡಿರೋರು ಇದು ಬಿದ್ದು ಬಿಡುತ್ತೆ ಅನ್ನುವಂತಹ ಆತಂಕ. ಆದರೂ ಸ್ಥಳೀಯರು ಏನೇನೋ ಕಷ್ಟಪಡ್ತಾರೆ. ಮಳೆ, ಹೋಗೋಕ್ಕೆ ಜಾಗ ಇಲ್ಲ, ಸುಮಾರು ಒಂದು ಬೈಕ್ ನಿಲ್ಲಿಸೋದಕ್ಕೂ ಒಂದು 500 ಮೀಟ್ರ್ ಹಿಂದೆನೇ ನಿಲ್ಲಿಸ್ಬೇಕಂತೆ, ಆ ಥರದ ಪರಿಸ್ಥಿತಿ.